ಕಾರಲ್ಲಿ ಹತ್ಕೊಂಡು ಹೋಗ್ತಾರೆ. ಇದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ, ಕೆಟ್ಟ ಪರಿಣಾಮ ಬೀರುತ್ತೆ ವಿಡಿಯೋ ಅಂತ. ಏನು ಹೇಳಕ್ಕೆ ಬಯಸ್ತೀರಿ? ಯಾವಾಗ ಮಾಡಿದ್ದದು? ಮೊದಲನೇ 18 ತಾರೀಕು ಜನವರಿ ನಮ್ಮ ಕುಟುಂಬದಲ್ಲಿ ನಮ್ಮ ಅಕ್ಕ ಅವ್ರ ಮಗಳು ಮದುವೆ ಇತ್ತು. ಮದುವೆ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಇತ್ತು, ಮದುವೆ ಅಲ್ಲ, ಮದುವೆ ಮುಂದಿತ್ತು ಫೆಬ್ರವರಿದಾಗ. ಸಂಗೀತ ಕಾರ್ಯ ನಮ್ಮ ಫ್ಯಾಮಿಲಿ ಕುಟುಂಬ ಸದಸ್ಯರು, ನಮ್ಮ ಫ್ಯಾಮಿಲಿ ಮಿಸ್ಸೆಸ್, ನಮ್ಮದೆಲ್ಲ ಮನೆ ಕುಟುಂಬದವರು ಒಂದು 40-50 ಮಂದಿ ನಮ್ಮ ಮಕ್ಕಳು ಎಲ್ಲರೂ ಇದ್ದರು. ಸಂಗೀತ ಕಾರ್ಯಕ್ರಮದಲ್ಲಿ ನಮಗೊಂದು ಪಾತ್ರ ಕೊಟ್ಟರು. ಪಾಪ ನೀವು ಇದು ಪಾತ್ರ ಮಾಡಿರಿ, ಎಲ್ಲರೂ ಒಂದೊಂದು ಪಾತ್ರ ತೊಗೊಂಡಿರು. ಅದೊಂದು ಪಾತ್ರದಾಗ ಒಂದು ಟಾಯ್ಸ್ ಹಿಡ್ಕೊಂಡು ನಕಲಿ ಇದು ಏನೋ ಸುಮ್ಮನೆ ಟಾಯ್ಸ್ ಹಿಡ್ಕೊಂಡು ನನಗೊಂದು ಪಾತ್ರ ಕೊಡೋದ್ರಿಂದ ಅದು ಪಾತ್ರದ ಒಂದು ಕಥೆ ಇದೆ. ಇದು ರಾಜಕೀಯ ಏನೋ ನಮಗೆ ವಿರೋಧಿಗಳು ಏನೋ ಮಾಡಿದಾರ, ಅದು ಅಂಥ ಒಂದು ಕುಟುಂಬ ಫ್ಯಾಮಿಲಿ ಕಾರ್ಯಕ್ರಮದಲ್ಲಿ ಈ ಥರ ಆಗಬೇಡದಿತ್ತು. ಏನೋ ಟಾಯ್ಸ್ ಕೊಡ ನಂದೊಂದು ಫಿಲ್ಮ್ದೊಂದು ಪಾತ್ರ ಮಾಡಿದ್ದೇನೆ ಅಷ್ಟೇ. ಅದಕ್ಕೆ ಬಿಟ್ಟು ನಂದೊಂದು ಕೆಟ್ಟ ಹೆಸರಿಲ್ಲ. ನಾನು ಒಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜವಾಬ್ದಾರಿ ಸ್ಥಾನದಾಗಿದ್ದಕ್ಕೊಂದು ಅದ್ರಾಗ ಒಂದು ಕಾನೂನು ನನಗೆ ಗುರ್ತದ. ಏನೋ ನಮ್ಮ ಮಕ್ಕಳು ಕೊಟ್ಟಿದ್ದಕ್ಕೆ ಒಂದು ಪಾತ್ರ ಮಾಡಿದ್ದೇನೆ ಅಷ್ಟೇ. ಅದ್ರ ಬಿಟ್ಟು ಏನೂ ಇಲ್ಲ. ಅದು ಒರಿಜಿನಲ್ ಟಾಯ್ಸ್, ಅದನ್ನ ಒಂದು ಸಂಗೀತ ಪಾತ್ರ, ಅದು ಒಂದು ಹೆಂಗೆ ಫಿಲ್ಮ್ ಇರುತ್ತಲ್ಲ ಫಿಲ್ಮ್ದು ಒಂದು ಪಾತ್ರ ಅಷ್ಟೇ. ಈಗ ಅದು ಟಾಯ್ಸೇ ಇರ್ಬೋದ್ರಿ. ಓಕೆ, ಗನ್ ಹಿಡ್ಕೊಂಡು ತಲವಾರ್ ಹಿಡ್ಕೊಂಡು ಅವು ಟಾಯ್ಸ್ಗಳು ಇರ್ಬೋದು. ಹೌದು, ತಾವು ಜನಪ್ರತಿನಿಧಿಗಳು, ಜನರಿಗೆ ಮಾದರಿ ಆಗ್ಬೇಕಾದಂತವ್ರು, ತಮ್ಮ ಇದು ಜನರಿಗೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಅನ್ಸೋದಿಲ್ವ ನಿಮ್ಗೆ? ನೋಡಿ ಜನಸಾಮಾನ್ಯರು ಮಾಡ್ತಾರೆ. ಇಲ್ಲ, ನೀವು ಹೇಳಿದ್ದು ನಿಜ, ಆದರೆ ಅದು ಸತ್ಯಕ್ಕೆ ದೂರ ಅಲ್ಲ. ಈಗ ಒಂದು ಏನೋ ಮನ್ಯಾಗ ಒಂದು ಕುಟುಂಬದ ಎಂಟರ್ಟೈನ್ಮೆಂಟ್ ಸಲಾಗ ಏನೋ ಮಾಡಿರ್ತೇವೆ, ಅದಕ್ಕೊಂದು ಮನೆ ಕುಟುಂಬದ ಕಾರ್ಯಕ್ರಮಕ್ಕೆ ಒಯ್ದು ಅದಕ್ಕೆ ಹಚ್ಚೋದು ತಪ್ಪ. ಅದು ನನಗೂ ಅದು ಬೇಜಾರಿದೆ. ಯಾಕಂದರೆ ಈ ಥರ ಮೀಡಿಯಾದಾಗ ಬಂದಿದೆ, ಅದು ಏನದು ಖರೆ ಸುಳ್ಳು ಅದು ಮತ್ತೆ ಬೇರೆ ಅದು ಒಂದು ನಿಮಗೂ ಕಾಣ್ತದೆ. ಅದರಲ್ಲಿ ಫ್ಯಾಮ್ಲಿ ಅದೊಂದು ಹಿಸ್ಟ್ರಿ ಏನೋ, ನಾವು ಯಾರಿಗೂ ಬೆದರಿಸಿಲ್ಲ, ಯಾರು ಫೈರಿಂಗ್ ಮಾಡಿಲ್ಲ, ನಾನು ಯಾರಿಗೆ ನಾವು ರೋಡಿಗೆ ಸೀಡ್ದಾಗಿಲ್ಲ. ನಾನು ಒಂದು ಒಳ್ಳೆ ಮಾಜಿ ಜಿಲ್ಲಾ ಪಂಚಾಯತ್ ಪ್ರತಿನಿಧಿ ಇದ್ದೀನಿ, ನನಗೆ ಅಷ್ಟು ಅರ್ಥ ಆಗ್ತದೆ. ಟಾಯ್ಸ್ ಇದೆ, ಅದೇನು ಫೈರಿಂಗ್ ಮಾಡಿಲ್ಲ. ನಾನು ಕಾನೂನ್ದಾಗ ಏನದು ಫೈರಿಂಗ್ ಮಾಡಿದ್ರೆ ನಮ್ಮ ಮೇಲೆ ತಪ್ಪಾಗ್ತಿತ್ತು. ಟಾಯ್ಸ್ ಇದೆ, ಜಸ್ಟ್ ಒಂದು ಕಾರ್ಯಕ್ರಮ ಸಲಾಗಿ ಮಾಡಿದ್ದೀನಿ ಅಷ್ಟೇ. ಅದ್ರ ಬಿಟ್ಟು ಏನೂ ಇಲ್ಲ. ಅದು ಪೊಲೀಸ್ ಏನಾದರೂ ತಮ್ಮ ನೋಟಿಸ್ ಕೊಟ್ಟಿದ್ದಾರೆ? ನೋಟಿಸ್ ಇಲ್ಲ, ಅವರು ಪೊಲೀಸರು ಫೋನ್ ಮಾಡಿದ್ರು, ನೋಟಿಸ್ ಕೊಟ್ಟಿದ್ರು. ಅದಾಗ ಕೊಟ್ಟ ಮೇಲೆ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಎಲ್ಲ ಕಾನೂನು ರೀತಿಯಾಗ ಏನು ಹೇಳೋದು ಅವ್ರಿಗೆ ಹೇಳಿ, ಅವರು ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಅದಕ್ಕೇನಿಲ್ಲ. ಲೈಸೆನ್ಸ್ ಗನ್ನು ಇದೆ, ಈಗಿಲ್ಲ, ಭಾಳ ದಿವಸದಿಂದ ಒಂದು ಲೈಸೆನ್ಸ್ ಗನ್ ಇದೆ. ಅದಕ್ಕೆ ಅದು ಮಕ್ಕಳಲ್ಲಿ ಲೈಸೆನ್ಸ್ ಗನ್ ಹೆಂಗೆ ಕೊಡ್ತೇವೆ ನಾವು, ನಮಗೆ ಅಷ್ಟು ಇದು ಆಗುತ್ತಾ ಅರ್ಥ ಲೈಸೆನ್ಸ್ ಗನ್. ಹಾಂ, ಜಸ್ಟ್ ವಿಡಿಯೋ ವೈರಲ್ ಆದಮೇಲೆ ಆಗಿ ಒಂದು ತಿಂಗಳೈತಿದು. ಈಗೇನೋ ಹೊರಗೆ ಹಾಕಿದಾರೆ, ಏನು ಗುರ್ತಿಲ್ಲ ನನಗೆ ಏನಾಗಿದೆ. ಫಂಕ್ಷನ್ ಆಗಿ ಒಂದು ಮನೆ ಕಾರ್ಯಕ್ರಮ ವಿಡಿಯೋ ಮಾಡಿಸ್ಕೊಂಡವ್ರು ನೀವು ವೈರಲ್ ಆಗಬೇಕಾದ್ರೆ ನಿಮ್ಮ ಅದೇ ನಮ್ಮವ್ರು ಯಾರೋ ಫೋಟೋಗ್ರಾಫರ್ ಏನೋ ತಪ್ಪಿ ಪಾಪ ಅವನು ಫೋಟೋಗ್ರಾಫರ್ಗೆ ಮಾತಾಡಿದೆ ನಾನು. ಯಾಕೆ ವೈರಲ್ ಮಾಡಿದಪ್ಪ, ನನ್ನ ಮನೆದು ಒಂದು ಕಾರ್ಯಕ್ರಮ ಇತ್ತು, ಅದರಲ್ಲಿ ನನ್ನ ಹೆಣ್ಮಕ್ಳು ಇದ್ದರು, ನನ್ನ ಮಿಸ್ಸಸ್, ನಮ್ಮ ಮಕ್ಕಳು ಎಲ್ಲ, ನಾವು ವೈರಲ್ ಮಾಡಬೇಡದಿಲ್ಲ ಸರ್, ನನಗೆ ಗುರ್ತಿಲ್ಲ, ಅಷ್ಟು ನಾ ತಿಳಿದವ ಅಲ್ಲ. ಅವನು ಕೂಡ ವಿಡಿಯೋಗ್ರಾಫರ್ ಕ್ಷಮೆ ಕೇಳಿದ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.